ಇನ್ಸ್ಪೆಕ್ಟರ್. ಓಹೋ, ಇನ್ಸ್ಪೆಕ್ಟರ್ ರವಿಯವರೇ, ಬನ್ನಿ ಸಾಹೇಬ್ರೆ, ಕುಳಿತುಕೊಳ್ಳಿ. ಇರಲಿ ಇರಲಿ, ಮಾವನ ಮನೆ ಎಂದರೆ ಅದು ನನ್ನ ಮನೆ ಇದ್ದ ಹಾಗೆ. ಕ್ಷೇಮ ತಾನೆ? ತಮ್ಮಂತ ಅಳಿಯಂದೇರು ಬಲಗಾಯಾಗಿರುವಾಗ ಕ್ಷೇಮಕ್ಕೇನು ಕೊರತೆ ಇಲ್ಲ ಸಾಹೇಬ್ರೆ. ಇವನು ನನ್ನ ಮಿಲ್ಲಿನ ಮ್ಯಾನೇಜರ್ ನಾಗರಾಜ್ ಅಂತ. ಇವನು ನನ್ನ ಸ್ನೇಹಿತ ತಲಾಟಿ ರಂಗನಾಥ್ ಅಂತ. ರೋಷ ದೋಷಕ್ಕೆ ಅಡ್ಡಿಯಾಗದ ಕುಂಡಿಗಳನ್ನು ಕಣ್ಣನ್ನು ಕಿತ್ತು ಅನ್ನ ಹಾಕಿದ ಪ್ರಾಣ ತಣಿಯ ಪ್ರಾಣ ಕಾಪಾಡೋ ಬಂಟ ಕಾಳ ಅಂತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇನೋ ಬರ ಹೇಳಿದಿರಂತೆ? ಬರೆಯಲಿಕ್ಕೆ ಹೇಳಲೇಬೇಕು ಯಾವಾಗ ಇನ್ಸ್ಪೆಕ್ಟರ್. ನೀನು ಬೇರೆ ಯಾರು ಅಲ್ಲ, ನನ್ನ ಸೋದರಳಿಯ. ನಾನು ಹೇಳಿದ ಹಾಗೆ ನೀನು ಕೇಳಿದರೆ ಒಂದಿಂದ ಮನೆ ಕಟ್ಟಿಕೊಳ್ಳಬಹುದು. ನೋಡ್ರಿ, ಹೌದು, ದೊಡ್ಡ ರೈತ ನೆನೆಸಿಕೊಂಡಿದ್ದ ಆ ಶಿವ್ಯಾನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಬೇರ್ಯಾರು ಅಲ್ಲ, ಅದು ನಾನು. ಹೌದು, ಈ ಕೇಸಿಗೆ ಕೈ ಮುಚ್ಚಣ ಕೊಡುತ್ತೇನೆ. ಕಣ್ಣು ಮುಚ್ಚಿ ಈ ಕೇಸ್ ಕಿತ್ತಾಕ್ಬಿಡು. ಈ ಕೇಸ್ ನಮ್ಮದು ಅಂತ ಯಾರಿಗೂ ಗೊತ್ತಾಗಬಾರ್ದು. ಇವತ್ತಿನಿಂದ ನೀವು ನಮ್ಮ ಕೇಸಿಗೆ ಕೈ ಚಾಚಿದರೆ ಚಾಚಿದ ಕೈ ತಕೊಳ್ಳಕ್ ನಿಮಗೆ ಪುರುಷ ಸಿಗುದಿಲ್ಲ. ಪ್ರಾಣಕ್ಕೆ ಎದಿರಿ ಕೇಸನ್ನು ಹಿಂಜರಿದ್ರಿ ಈ ಕೊಳ್ಳಿ ಕಾಳ ಸದಾ ಸಿದ್ಧನೊಂದು ತಿಳಿಯಬೇಡ್ರಿ. ನಾವು ಮಾಡಿದ ಕೆಲಸ ಸಿದ್ಧಿಯಾಗಿ ಮಾಡಿದರೆ ಸದ್ದಿಲ್ಲದೆ ಕರ್ನಾಟಕ SP ಆಗ್ತೀಯ. ಇಷ್ಟೊಂದು ನೀವು ನನ್ನನ್ನು ಬೆಂಬಲಿಸಿರಿ ಅಂದಾಗ ನಾನೇಕ ನಿಮ್ಮ ಕೈ ಬಿಡಲಿ? ಮೊದಲೇ ಈ ಕೇಸ್ ಯಾರ್ದಂತ ಗೊತ್ತಿಲ್ಲ. ನಿಮ್ಮ ಹೇಳಿಕೆ ಅಂತ ಅದನ್ನು ಹಾಗೆ ಕಿತ್ತಾಕಿ ಬಿಡ್ತೀನಿ. ಓಕೆ 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 ತಲಾಟಿಯವರೇ, ಇನ್ಸ್ಪೆಕ್ಟರ್ಗೆ ಶುಭ ದಿನದ ಶುಭ ವಾರ್ತೆ ಒಂದಿಗೆ 1 ಲಕ್ಷ ಅಡ್ವಾನ್ಸ್ ಕೊಟ್ಬಿಡಿ, ಆಮೇಲೆ ಮತ್ತೆ ಭೇಟಿಯಾಗೋಣಂತೆ. ತಲಾಟೆ 1 ಲಕ್ಷಕ್ಕೆ 2 ಲಕ್ಷ ಕೊಟ್ಬಿಡಿ, ಹೋಗ್ಲಿ. ಆಯ್ತು ದನಿ, 1 ಲಕ್ಷಕ್ಕೆ 2 ಲಕ್ಷ ಕೊಡುತ್ತೇನೆ. ಇನ್ಸ್ಪೆಕ್ಟರ್, ಇದೇ ನಮ್ಮೆಲ್ಲರ ಕೊನೆ ಮಾತು. ಇನ್ನೂ ಬೇಕಿದ್ರೆ ಕೇಳಿ, ಹಣದ ರಾಶಿಯನ್ನೇ ಒಟ್ಟಿವೆ. ಇನ್ಸ್ಪೆಕ್ಟರ್, ಕೇಳಿದಷ್ಟು ಹಣ ಕೊಡುದು ನನ್ನ ಕೆಲಸ. ಹೇಳಿದ ಹಾಗೆ ಕೆಲಸ ಮಾಡುದು ನಿನ್ನ ಕೆಲಸ. ಇದಕ್ಕೆ ತಪ್ಪಿದರೆ ನಿನ್ನ ಕಾಕಿ ಬಟ್ಟೆನು ಉಳಿಯಲ್ಲ, ನೀನು ಉಳಿಯಲ್ಲ. ನೋಡ್ರಿ, ಇದೇ ನಮ್ಮೆಲ್ಲರ ಕೊನೆ ಮಾತು. ಬಿತ್ತಿದ ಬೀಜ ಕೊಡುವ ಶಶಿಯೇ ಹುಟ್ಟಬೇಕು, ಹೊರತು ಬೇರೆ ಗಿಡ ಹುಟ್ಟುವುದಿಲ್ಲ. ಗೌಡ್ರಿ, ಮಾವ ನೆನೆಸಿಕೊಂಡ ನಿನ್ನ ನಿರ್ಧಾರವೇ ನನ್ನ ನಿರ್ಧಾರ. 7 ಹಳ್ಳಿಗಳ ಒಡೆ ನೆನೆಸಿಕೊಂಡ ನಿನ್ನ ಶ್ರೀಲಕ್ಷ್ಮಿಯ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲೆ ಇರುತ್ತದೆ ಎಂದರೆ ಅದು ನನ್ನ ಭಾಗ್ಯ. ಬರ್ತೀನಿ ಗೌಡ್ರೆ. ಕಾಕಿ ಬಟ್ಟೆ ಅಂತ ನಮ್ಮ ಬಲೆಗೆ ಬಿತ್ತು, ಸಂಗ ಬಿದ್ರೆ ನೀವೇ ಯಜಮಾನರಾಗ್ತೀರಾ. ಖಾದಿ ಯಜಮಾನರಷ್ಟೇ ನಾಗರಾಜ್, ಪ್ರಸಂಗ ಬಿದ್ದರೆ ಆ ಕೈಲಾಸದ ಪರಶಿವನ ಯಜಮಾನ ಕೂಡ ನಾನಾಗ್ತೀನಿ. ಅದಕ್ಕ ನಿನ್ನಂತ ಗೆಳೆಯನ ಸಹಕಾರ ಅಗತ್ಯ ಬೇಕು. ಜಾತಿ ಮತಗಳಿಂದ ಬೇರೆ ಇದ್ದರೂ ನಾವಿಬ್ಬರು ಒಂದೇ ತಾಯಿ ಮಕ್ಕಳೆಂದು ತಿಳಿ. ಕೂಲಿ ಮಾಲೀಕನೆಂಬ ಭೇದವಿದ್ದರೂ ನಾ ನಿನ್ನ ಸೋದರನ ತಿಳಿ. ಈ ನಮ್ಮ ಬಿಗಿ ಸಂಸಾರಕ್ಕೆ ಯಾರಾದ್ರೂ ಅಡ್ಡಿ ಬಂದಿದೆ ಆದ್ರೆ ಅವರನ್ನ ಸುಟ್ಟು ಭಸ್ಮ ಮಾಡಿವೆ. ನಂಬಿಕೆ ತಾನೆ? ನಂಬಿದೆ ನಾಗರಾಜ್, ನಂಬಿದೆ. ಇಂದಿನಿಂದ ನನ್ನ ಒಡ ಹುಟ್ಟಿದ ಸಹೋದರ. ತೆಗೆದುಕೋ, ಇದು 2 ಲಕ್ಷ ರೂಪಾಯಿ. ಆಳುಗಳಿಗೆಲ್ಲ ಸಂಬಳ ಕೊಟ್ಟು ಶೇಂಗಾ ಖರೀದಿಗೆ ಹೋಗು.
ಕಾಳ ಗೌಡ್ರೆ ದೊಡ್ಡ ರೈತ ನೆನೆಸಿಕೊಂಡ ಸೊಕ್ಕಿನಿಂದ ಮೆರಿತಿರೋ ಆ ಬಡ್ಡಿ ಮಗ ಸತ್ತಿ ಇನ್ನೊಂದ್ ಸಾರಿ ನಮ್ಮ ಆಳ್ಗೋ ತಂಟೆಗೆ ಏನಾದ್ರೂ ಬಂದ್ರೆ ಅವನ್ ಗಂಟಲು ಸೀಳಿ ಬಿಸಾಕ್ಬಿಡಲೇ. ಅಪ್ಪಣೆ ಆದ್ರೆ ಅವನು ಹಿಂದೆ ರುಂಡವನು ಕತ್ತರಿಸಿ ಹಾಕಿ ಬಿಡ್ತೀನಿ. ನಮಸ್ಕಾರ ಮಾಡ್ತೀನಿ ಈ ಊರು ದಣಿಗಳಿಗೆ. ಓಹೋ ದೊಡ್ಡ ರೈತ ನೆನೆಸ್ಕೊಂಡ ಮಾನ್ಯ ಶಿವಣ್ಣನವರು. ಬನ್ನಿ ಶಿವಣ್ಣನವರೇ, ಕುಳಿತುಕೊಳ್ಳಿ. ಇರಲಿ ಇರಲಿ ಗೌಡ್ರಿ. ಆಯ್ತು, ಬಂದ ವಿಷಯ ವಿಷಯ ವಿಪರೀತಕ್ಕೆ ಇಳಿದು ಹೋಗಿದೆ ಗೌಡ್ರಿ. 8,000 ಕಿಮ್ಮತ್ತು ಮಾರಿನ ಗೂಡು ಈ ವರ್ಷ ಬೆಳೆ ಪ್ರದೇಶದಲ್ಲಿ ವಿಷ ಸಾಕ್ಷಿದೆ. ಜೋಳದ ಗೂಡಿಗೆ ಯಾರು ಸತ್ತಿಲ್ಲದೆ ಬೆಂಕಿ ಇಟ್ಟು ಹೋಗಿದ್ದಾರೆ ಗೌಡ್ರಿ. ಇಂದಿನಿಂದ ಅಂದಿನವರಿಗೆ ಅವರ ಸುಳಿವೇ ಸಿಕ್ಕಿಲ್ಲ ಗೌಡ್ರಿ. ದೊಡ್ಡ ರೈತರಾದ ತಾವು ಇದಕ್ಕೆ ಕ್ರಮಬದ್ಧವಾಗಿ ಕೆಲಸ ಮಾಡ್ತೀರಂತ ತಮ್ಮಲ್ಲಿ ಕೇಳಲು ಬಂದಿದ್ದೇನೆ ಗೌಡ್ರಿ. ಇದಕ್ಕೆ ಪರಿಹಾರ ನಿಧಿ ನಾನು ದೊರಕಿಸಿ ಕೊಡ್ತೀನಿ ಶಿವ, ನೀನೇನು ಚಿಂತಿಸಬೇಕಾಗಿಲ್ಲ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರ್ಗೆ ದೂರು ಮುಟ್ಟಿಸಿದ್ದೇನೆ. ಆ ನಿನ್ನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಯಾರೇ ಆದರೂ ಅವನನ್ನು ಹಿಡಿತಂದಿರಿ ಎಂದು SP ಅವರ ಕಿವಿ ಕೂಡ ಮುಟ್ಟಿಸಿದ್ದೇನೆ. ನೀವ್ ಎಂತ ಪುಣ್ಯವಂತರು ಗೌಡ್ರಿ. ನಾನು ನಿಮಗೆ ವಿಷಯ ತಿಳಿಸದಿದ್ದರೂ ನಮ್ಮ ಕೆಲಸ ಮಾಡಕ್ ಹತ್ತಿರಿ ಅಂದಾಗ ನಿಮಗ ದೇವರನ್ನೆಲ್ಲ ದೇವ ಮಾನವೆನ್ನಲು ನನಗೊಂದು ತಿಳಿದಾಗಿದೆ ಗೌಡ್ರಿ. ಬಡವರ ಬಗ್ಗೆ ನೀವು ಶ್ರಮಿಸುತ್ತಿರುವ ಕೆಲಸ ನೋಡಿ ಭಗವಂತ ನಿಮ್ಮನ್ನು ಸದಾ ಕಾಪಾಡಲಿ ಎಂದು ಈ ಶರಣಬಸಪ್ಪನಲ್ಲಿ ಬೇಡ್ಕೊಳ್ತಿದ್ದೇನೆ ಗೌಡ್ರಿ, ಬೇಡ್ಕೊಳ್ತಿದ್ದೇನೆ. ನಾನು ಮಾಡುತ್ತಿರುವ ಕಾರ್ಯ ಇದ್ಯಾವ ದೊಡ್ಡ ಮಾತು. ಸುತ್ತಮುತ್ತಲಿನ ರೈತರೆಲ್ಲ ನನ್ನ ಅಧ್ಯಕ್ಷ ಸ್ಥಾನಕ್ಕೆಂದು ಕೂಡಿಸಿದ ಮೇಲೆ ನಾನು ಮಾಡಲೇಬೇಕಾಗುತ್ತದಲ್ಲವೇ? ನಿಮ್ಮ ಉಪಕಾರಕ್ಕೆ ಧನ್ಯವಾದಗಳು ಗೌಡ್ರಿ. 8,000 ಕಿಮ್ಮತ್ತಿನ ಗೂಡು ಕಷ್ಟದಲ್ಲಿ ಸುಟ್ಟು ಕೈ ತೊಳೆದರು ನೀವು ತಾವು ಆಡ್ತಿರೋ ಮಾತು ನನ್ನ ಹೃದಯದಲ್ಲಿ ಸಾಗರಲ್ಲೇ ಉಕ್ಕಿ ಹರಿದಂತೆ ಆಗುತ್ತದೆ. ಹೃದಯದಲ್ಲಿ ಅಷ್ಟೇ ಯಾಕೆ ಶಿವ, ಇನ್ನು ಮುಂದೆ ಪಾದದಿಂದ ನೆತ್ತಿಯವರೆಗೆ ಹೋಗುತ್ತೆ. ಇಷ್ಟೆಲ್ಲ ನಾನು ಬಡವರಿಗೆ ಮಾಡಿದರೂ ಬಡವರು ನನ್ನ ಬಗ್ಗೆ ತಪ್ಪು ಕಲ್ಪನೆ ತಿಳ್ಕೊಂಡಿದ್ದಾರೆ ಶಿವ. ಬಡವರಿಗೆ ಬೆಲೆ ಇಲ್ಲದ ಈ ಸಮಾಜದಲ್ಲಿ ಇಂದಿದ್ದ ಬಡವ ಮುಂದೆ ಬರಲೆಂದು ಸರ್ಕಾರದ ಜೊತೆ ನಾವು ಹೊಡೆದಾಡಿದರೂ ಜನರು ಇದಕ್ಕೆ ವಿರೋಧ ಮಾಡಲಿಕ್ಕೆ ಬರುತ್ತಾರೆ. ಅದು ಅಲ್ಲದೆ ಆ ನಿನ್ನ ತಮ್ಮ ಈ ವಿಷಯದ ಬಗ್ಗೆ ವಿರೋಧವೇ ಮಾತಾಡಿಬಿಟ್ಟ. ನಾನು ನಿನ್ನ ಮುಖ ನೋಡಿ ಸುಮ್ಮನೆ ಸಹಿಸಿಕೊಂಡೆ. ಏನು ಅರಿಯದ ತಮ್ಮನ ಮಾತು ಹಚ್ಚಿಕೊಳ್ಳಬೇಡಿ ಗೌಡ್ರಿ. ಅವನಿಗೆ ನಾನು ಸರಿಯಾಗಿ ತಿದ್ದಿ ಬುದ್ಧಿ ಹೇಳುತ್ತೇನೆ. ಬುದ್ಧಿ ಹೇಳಕ್ ಹೋದ್ರ ಗುದ್ದಾಡ್ತಿದ್ದ ಜನಕ್ಕ ಏನು ತಿದ್ದಿ ಹೇಳ್ತು ತಮ್ಮ. ನಮ್ಮಂತ ಹರಿಗಟ್ಟು ಮನುಷ್ಯ ಇದ್ರ ಕಡಿಗೆ ಎನಿಗಾರಿ ವಾದ್ ಹೋತಾರ. ಒದ್ದರಾಗಲಿ ಗುದ್ದಿದರಾಗಲಿ ಹಿರಿಯರಾದ ತಮ್ಮ ಕರ್ತವ್ಯ ತಾವು ಮಾಡಲೇಬೇಕೇ ಗೌಡ್ರಿ. ಹಾ ಗೌಡ್ರಿ, ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದ್ದೇನೆ. ಕೈಗೆ ಬಂದ ಬೆಳೆಯಲ್ಲ ಮಣ್ಣು ಪಾಲಾಗಿ ಹೋಯ್ತು. ಕೊಡ್ತಕ್ಕಂತ ಹಣವಾದ ಯಾವರ ಅಲ್ಲೇ ನಿಂತು ಬಿಟ್ಟಿದ್ದವು. ನೀವು ಈ ನನಗೆ 1,000 ರೂಪಾಯಿ ಕೊಟ್ಟು ಮುಂದಿನ ಬಿತ್ತನೆಗೆ ಅನುಕೂಲ ಮಾಡಿಕೊಳ್ಳಕ ತಮ್ಮಲ್ಲಿ ಕೇಳಲಿಕ್ಕೆ ಬಂದಿದ್ದೆ ಗೌಡ್ರಿ. ಇದ್ಯಾವ ದೊಡ್ಡ ವಿಷಯ ಹೇಳ್ತೀಯ ಶಿವ ನನಗೆ? ನಾನು ಹಣ ಕೊಡಲು ಸಿದ್ಧನಾಗಿರುವಾಗ ನೀನು ನನ್ನನ್ನು ಹೆದರಿ ಕೇಳಬೇಕೆ? ತಲಾಟಿ ಅವರೇ, ಕೊಟ್ಟು ಕಳಿಸ್ಬಿಡ್ರಿ 1,000ನ. ತಮ್ಮ ಶಿವಣ್ಣ, ನಿನಗೀಗ ಕೊಡುತ್ತಿರೋದು ಸಾಲವಲ್ಲಪ್ಪ, ಸಾಲದ ರೂಪದ ಸರ್ಪ. ಇದನ್ನು ಮರಳಿ ಗೌಡರ ಮನೆಗೆ ಕಳಿಸಿದರೆ ಬರೇ ಸರ್ಪವಾಗಿರುತ್ತೆ. ಗೌಡರನ್ನು ಮರೆತು ಮನೆಗಿದೆ ಕಾಳಿಂಗ ಸರ್ಪವಾಗಿ ಕಚ್ಚುತ್ತೆ. ಎಚ್ಚದಂತೆ ಕಚ್ಚದಂತೆ ಸರ್ಪೆದ್ದು ಸರ್ಪದ ಜೊತೆ ಕೆಲಸ ಮಾಡಿ ಮರಳಿ ನಿಮ್ಮ ಮನೆಗೆ ಕಳಿಸ್ತೀನಿ ಗೌಡ್ರೆ. ಆ ಹಣವನ್ನು
ನೀವೇನು ಚಿಂತಿಸಬೇಡ್ರಿ. ಹಾಗಾದ್ರೆ ಮೊದಲೇ ಇದಕ್ಕೊಂದು ಸಹಿ ಹಾಕಿಬಿಡು. ಹಾಗಾದ್ರೆ ಸಂತೋಷದಿಂದ ಹಾಕುತ್ತೇನೆ ಸಹಿ. ಹಾ ಗೌಡ್ರೆ, ನಾನು ಇನ್ನು ಬರುತ್ತೇನೆ. ಬರಬೇಕು ಹೋಗು ಹೋಗು ಬೆಪ್ಪ ಶಿವ ಹೋಗು. ನಾನು ಕೊಟ್ಟಿದ್ದು 1,000 ರೂಪಾಯಿ ನಿನ್ನ ಮನೆತನ ನಡೆಸುವುದಕ್ಕಲ್ಲ, ನಿನ್ನ ಸರ್ವನಾಶ ಮಾಡುವುದಕ್ಕಾಗಿ ಶಿವ. ಇವತ್ತೇ ಮೊದಲ ಬಾರಿಗೆ ನಿನ್ನ ಮನೆ ನನ್ನ ಹಣ ಪ್ರವೇಶಿಸಿದ ಕಾಳಿಂಗ ಶರ್ಪವಾಗಿ ನಿನ್ನೆಲ್ಲ ಆಸ್ತಿಯನ್ನು ಕಚ್ಚುವುದಕ್ಕಾಗಿ ದೊಡ್ಡ ರೈತ ನೆನೆಸಿಕೊಂಡ ಆ ಗುಡ್ಡದ ಆಕಾರಿ ಬೆಳೆದು ನಿಂತಿರುವ ನಿನ್ನ ತಮ್ಮನನ್ನು ನನ್ನ ಕಾಲಡಿಯಲ್ಲಿ ಹಾಕಿ ತುಳಿದು ಒಂದರ ಹಿಂದೆ ಇನ್ನೊಂದರಂತೆ ನಿನ್ನೆಲ್ಲ ಸರ್ವ ಆಸ್ತಿಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನ ಹೆಂಡತಿಯ ಶೀಲವನ್ನು ಕಿತ್ತಾಕಿ ಸುಟ್ಟು ತಿಂಡ ಪುಡಾರಿ ಗೌಡ ನೆಲೆಸಿಕೊಳ್ಳದಿದ್ದರೆ ಸುನೋ, ಮೈ ನೇಮ್ ಈಸ್ ಪೊಲೀಸ್ ಪಾಟೀಲ್, ರುದ್ರೇಗೌಡನೇ ಅಲ್ಲ. ಹೌದು ದಣಿ. ಹೋಗ್ಲಿ, ಸರಿಯಾಗಿ ಕಂಟ್ರಿ ಸರಾಯಿ ಲಾರಿಗೆ ಲೋಡ್ ಮಾಡಿ ಚಂದನಿಗೆ ಆಫೀಸ್ಗೆ ಜೀಪ್ ತಗೊಂಡ್ ಬರಕ್ಕೆ ಹೇಳು. ನಾವು ಭದ್ರತೆಯಿಂದ ಲಾರಿಯಿಂದ ಹೋಗೋಣ. ಹೌದು ದಣಿ, ನಮ್ಮ ಕಂಟ್ರಿ ಸರೇ ಗಾಡಿ ಪುಡಾರ ಆಫೀಸರ್ ಯಾವ ಆಟ ಬಂದರೆ ಅದೇ ಗಾಡಿ ಮುಂದ ಅಡ್ಡ ಹಾಕಿ ಕಡಿದು ಹಾಕಿ ಬಿಡುತ್ತೇನೆ. ತಲಾಟೆ ಇನ್ನೇನು ಕೇಳ್ತೀರಿ ತಲಾಟಿನ? ನಾವು ಕೈ ಇರ್ತಿ ಕೆಲಸ ಲೂಟಿನ. ಬನ್ನಿ ರೆಸ್ಟ್ ತಗೊಳ್ಕೊಳ್ಳಿ ಗೌಡ್ರೆ.